ಹಾಯ್ ಗಾಯ್ಸ್, ಹಾಯ್ ಬ್ರೋ. ಎಲ್ರು ಬಂದ್ರಾ? ಇಬ್ರು ಬರಬೇಕು. ಸ್ಟಕ್ ಇನ್ ಟ್ರಾಫಿಕ್. ಸ್ಟೋರಿ ರೆಡಿ ಆಯ್ತಾ ಬ್ರೋ? ಆಗ್ತಿದೆ. ಎಲ್ರು ಬರ್ಲಿ ಹೇಳ್ತೀನಿ. ಓಕೆ. ಹಾಯ್ ಗಾಯ್ಸ್. ಹಾಯ್. ಎಲ್ಲಪ್ಪ ನಿನ್ ಫ್ರೆಂಡು? ಬರ್ತಿರ್ಬೇಕು. ಈ ಇಂಡಿಯನ್ಸ್ಗೆ ಟೈಮಿಂಗ್ ಫಾಲೋ ಮಾಡೋಕ್ಕೆ ಬರಲ್ಲ ಅಪ್ಪ. ಏನ್ ನಿಮ್ ತಾತ ಬ್ರಿಟನ್ನಿಂದ ಬಂದ? ನಿಮ್ಮ ಅಜ್ಜಿ ಎಲಿಜಬೆತ್ತು? ನೋಡಿ ಬ್ರೋ, ಅವರು ಬಂದ್ಬಿಟ್ರು. ಸಾಯ್, ಶಟರ್ ಕ್ಲೋಸ್ ಮಾಡ್ಕೊಂಬಾ. ಹಾಯ್ ಗಾಯ್ಸ್, ಸಾರಿ ಲೇಟ್ ಆಯಿತು. ಏನು ಬ್ರೋ, ಸ್ಟೋರಿ ರೆಡಿ ಆಯಿತಾ? ಆಲ್ಮೋಸ್ಟ್ ಆಗಿದೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಕತೆ ಶುರುವಾಗೋದು ಒಂದು ಹುಡುಗ ಮತ್ತು ಒಂದು ಹುಡುಗಿ ಪ್ರೀತಿಯಿಂದ. ಹೀರೋ ಆ್ಯಂಡ್ ಹೀರೋಯಿನ್ ತುಂಬ ಡೀಪಾಗಿ ಲವ್ ಮಾಡಿರ್ತಾರೆ. ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆದರೂ ಆಮೇಲೆ ಒಪ್ಕೊತಾರೆ. ಎಲ್ಲ ಇದೇ ಥರ ಚೆನ್ನಾಗಿ ನಡೀತಿರೋವಾಗ ಹೀರೋಗೆ ಗೊತ್ತಾಗುತ್ತೆ ಹೀರೋಯಿನ್ಗೆ ಅಫೇರ್ ಇದೆ ಅಂತ. ಈ ವಿಷಯ ಅವನಿಗೆ ಗೊತ್ತಾದಾಗ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟು ಕಠೋರವಾದ ಒಂದು ಡಿಸಿಷನ್ ತಗೊತಾನೆ. ಆಗ ಅವಳನ್ನ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ಮಾಡಿಬಿಟ್ಟು ಅವಳನ್ನ ಸಾಯಿಸೋ ಅಂಥದ್ದೇ ನಮ್ಮ ಕನ್ಕ್ಲೂಷನ್. ಇದಕ್ಕೆ ತುಂಬ ತಲೆ ಉಪಯೋಗಿಸ್ಬೇಕಲ್ಲ? ಓ ಸಾರಿ, ಈ ಪ್ರಾಜೆಕ್ಟ್ ನಿಮಗೆ ತುಂಬ ಕಷ್ಟ ಆಗುತ್ತಲ್ಲ? ಯಾಕೆ? ತಲೆನೇ ಇಲ್ಲ, ಮತ್ತೆ ಹೇಗೆ ಉಪಯೋಗಿಸ್ತೀರಾ? ಜೋಕ್ಸ್ ಅಪಾರ್ಟ್, ಎಲ್ಲರೂ ಟೈಮ್ ತಗೊಂಡು ಒಳ್ಳೆ ಔಟ್ಪುಟ್ ಕೊಡಿ. ಪ್ರಾಜೆಕ್ಟ್ ಒಳ್ಳೆ ಬ್ರೇಕ್ ಕೊಡುತ್ತೆ. ಸರಿ ಆಯಿತು, ಯೋಚನೆ ಮಾಡಿಬಿಟ್ಟು ಇನ್ನೊಂದು ಸಾರಿ ಮೀಟ್ ಆಗೋಣ. ನಾನು ಬೇಗ ಹೋಗಬೇಕು, ರೆಕಾರ್ಡಿಂಗ್ ಇದೆ. ಓ ಕಂಗ್ರ್ಯಾಚುಲೇಷನ್ಸ್. ಯಾವುದೋ ಮೂವಿ ಅಸಿಸ್ಟ್ ಮಾಡ್ತಾ ಇದೆಯಲ್ಲ, ಪಾರ್ಟಿ ಯಾವಾಗ? ಹಾಂ, ಕೊಡೋಣ. ಸ್ಕ್ರಿಪ್ಟ್ ಜನಗಳಿಗೆ ಇಷ್ಟ ಆದರೆ ಪಾರ್ಟಿನೇ. ಒಳ್ಳೆ ಸ್ಕ್ರಿಪ್ಟು ಮತ್ತು ಒಳ್ಳೆ ಕಲಾವಿದರಿಗೆ ಕರ್ನಾಟಕದ ಜನರು ಮನಸ್ಸಿಂದ ಸ್ವೀಕರಿಸ್ತಾರೆ. ಸರಿ ಫ್ರೆಂಡ್ಸ್, ಪ್ಲಾನ್ ಮಾಡಿಬಿಟ್ಟು ಎಲ್ಲರೂ ಬೇಗ ಮೀಟ್ ಆಗೋಣ. ಹಲೋ, ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಕನ್ಕ್ಲೂಷನ್ ಸಿಗ್ತಾ? ಪ್ಲ್ಯಾನ್ ರೆಡಿ ಆಗಿದೆ, ಆಫೀಸಲ್ಲಿ ಬಂದು ಹೇಳ್ತೀನಿ. ಹಲೋ, ಯಾರು ಮಾತಾಡ್ತಿರೋದು? ರಾಂಗ್ ನಂಬರ್.
class did you say that was? History. Yeah. Just history? It must have been a survey course then, huh? Yeah, it was. It was surveys. Right. You should check it out. It's a good course. It'd be a good class. ಈ ಕತೆ ಶುರುವಾಗೋದು ಒಂದು ಹುಡುಗ ಮತ್ತೆ ಒಂದು ಹುಡುಗಿ ಪ್ರೀತಿಯಿಂದ. ಹೀರೋ ಆ್ಯಂಡ್ ಹೀರೋಯಿನ್ ತುಂಬ ಡೀಪಾಗಿ ಲವ್ ಮಾಡಿರ್ತಾರೆ. ಅವ್ರ ಮನೇಲಿ ವಿಷಯ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆದರೂ ಆಮೇಲೆ ಒಪ್ಕೊತಾರೆ. ಎಲ್ಲ ಇದೇ ಥರ ಚೆನ್ನಾಗಿ ನಡೀತಿರೋವಾಗ ಹೀರೋಗೆ ಗೊತ್ತಾಗುತ್ತೆ ಹೀರೋಯಿನ್ಗೆ ಅಫೇರ್ ಇದೆ ಅಂತ. ಈ ವಿಷಯ ಅವನಿಗೆ ಗೊತ್ತಾದಾಗ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟು ಕಠೋರವಾದ ಒಂದು ಡಿಸಿಷನ್ ತಗೊಳ್ತಾನೆ.